ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಧು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಟ್ರಾವೆಲಿಂಗಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯಾವ ರೀತಿ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ ಅನ್ನೋದನ್ನೆಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ, ಓಕೆನಾ? ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ, ಓಕೆನಾ? ನನ್ನ ಫ್ರೆಂಡ್ ಬಂದಿದ್ಲು, ನನ್ನ ಕ್ಲೋಸ್ ಫ್ರೆಂಡು. ಹಾಗಾಗಿ ಅವಳಿಗೋಸ್ಕರ ಜಾಮೂನೆಲ್ಲ ಮಾಡ್ತಿದ್ರು, ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ರು. ಸೊ ಜಾಮೂನು ಮತ್ತು ಬೋಂಡ ಮಾತ್ರ ಮಾಡೋದು ಒಂದು ಬಾಕಿ ಇತ್ತು, ಅದನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಜಾಮೂನು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಬಟ್ ಒಂದು ಸ್ವಲ್ಪ ಬೇಗ ಅರ್ಜೆಂಟಾಗಿ ಮಾಡೋದಕ್ಕೋಸ್ಕರ ಮಾಡಿದ್ವಿ. ಸೊ ಹಂಗಾಗಿ ಒಂದು ಸ್ವಲ್ಪ ಬ್ರೇಕ್ ಆಗಿದೆ. ಬಟ್ ಟೇಸ್ಟ್ ಎಲ್ಲನೂ ಕೂಡ ಚೆನ್ನಾಗಿತ್ತು. ಒಂದು ಸ್ವಲ್ಪ ನಾವು ಸಕ್ಕರೆ ಪಾಕ ಜಾಸ್ತಿ ಮಾಡಲ್ಲ, ಯಾಕಂದರೆ ನಮ್ಮನೇಲಿ ಯಾರೂ ತಿನ್ನಲ್ಲ. ಹಾಗಾಗಿ ಶುಗರ್ನ ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದು. ಇದನ್ನೆಲ್ಲ ಫಸ್ಟು ಪ್ರಿಪೇರ್ ಮಾಡಿಟ್ಬಿಟ್ಟು, ಮತ್ತು ನಮ್ಮಮ್ಮ ಅಷ್ಟರಲ್ಲಿ ಸಾಂಬಾರೆಲ್ಲ ಮಾಡಿದ್ರು. ತರಕಾರಿ ಸಾಂಬಾರು, ಅವರೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರನ್ನ ಮಾಡಿದ್ದು, ಮೂಲಂಗಿ ಹಾಕಿ. ಮತ್ತು ಈ ಕಡೆ ಅನ್ನ ಕೂಡ ರೆಡಿಯಾಗಿತ್ತು. ಈ ಕಡೆ ಬೋಂಡಕ್ಕೂ ಕೂಡ ಕಲಸಿಟ್ಟಿದ್ರು. ಬೋಂಡ ಮಾಡೋದು ಒಂದೇ ಬಾಕಿ ಇತ್ತು, ಮತ್ತು ಮುದ್ದೆನೂ ಕೂಡ ಮಾಡ್ತಿದ್ರು. ಆ ಕಡೆ ಒಂದು ಸೈಡ್ ಮುದ್ದೆ ಮಾಡ್ತಿದ್ರು, ನಾನು ಈ ಕಡೆ ಸೈಡಲ್ಲಿ ಬೋಂಡ ಮಾಡ್ಕೊಳ್ತಾ ಇದ್ದೆ. ನನಗೆ ಬೋಂಡ ಬಜ್ಜಿ ಎಲ್ಲನೂ ಇಷ್ಟನೇ ಆಗೋದಿಲ್ಲ. ನನಗೇನಿದ್ರು ವಡೆ ಇಷ್ಟ ಆಗುತ್ತೆ, ಮತ್ತು ಇನ್ನೊಂದು ಮೊಟ್ಟೆ ಬೋಂಡ, ಎಗ್ ಬೋಂಡ, ಇವೆರಡನ್ನು ಬಿಟ್ಟು ಇನ್ನು ಯಾವುದು ಇಷ್ಟನೇ ಆಗಲ್ಲ. ಇನ್ಯಾವುದು ತಿನ್ನೋದು ಇಲ್ಲ, ಒಂದು ಪೀಸ್ ತಿನ್ನೋದೇ ಹೆಚ್ಚು. ಸೊ ನಾನು ಏನೂ ತಿನ್ನಲಿಲ್ಲ, ಅವರಿಗೆ ಕೊಟ್ಟಿದ್ದಾಯಿತು. ಮತ್ತು ಮನೆಯಲ್ಲಿ ರಾತ್ರಿ ಮಾಡ್ಕೊಂಡು ತಿಂದ್ವಿ. ಸೊ ಚಿಕ್ಕದಾಗಿ ಹಾಕ್ತಿದ್ದೀನಿ, ಯಾಕಂದರೆ ಬೋಂಡ ಬೇಯಿಸೋಕ್ಕಾಗಲ್ಲ. ಹಾಗಾಗಿ ಅಂದರೆ ದೊಡ್ಡದಾಗಿ ಹಾಕಿದ್ರೆ ಬೇಯಿಸೋಕ್ಕಾಗಲ್ಲ, ಬೋಂಡ ಬೇಯಲ್ಲ ಬೇಗ ಒಳಗಡೆ. ಹಾಗಾಗಿ ಚಿಕ್ಕದಾಗಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಅವಳು ಇದೇ ಲಾಸ್ಟ್ ಅನಿಸುತ್ತೆ ನಮ್ಮ ಮನೆಗೆ ಬರೋದು. ಇನ್ನು ಆಮೇಲೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಹಾಗಾಗಿ ಬಂದಿದ್ಲಲ್ಲ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಬಾಣಂತ ಮುಗಿಸ್ಕೊಂಡು ಅವ್ರ ಹಸ್ಬೆಂಡ್ ಮನೆಗೂ ಕೂಡ ಹೋದ್ಲು. ಇನ್ನು ಬರೋದು ಡೌಟೇ ಇದೆ, ಇನ್ನು ಬಂದರೂ ನಮ್ಮ ಮನೆಗೆ ಬರೋದು ಡೌಟೇ. ಸೊ ಹಾಗಾಗಿ ಅವಳಿಗೋಸ್ಕರ ಈ ಡಿಶ್ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಸೊ ನಾನು ನೋಡ್ಸಲ್ಲ ವೀಡಿಯೋದಲ್ಲಿ ಅಂತ ಹೇಳ್ತಿದ್ಲು. ಸೊ ಅವಳನ್ನೂ ಕೂಡ ತೋರಿಸ್ತಿದ್ದೀನಿ, ಅದಕ್ಕೆ ನಗಿತಾ ಇದ್ದಾಳೆ. ಸೊ ನಾವೆಲ್ಲರೂ ಊಟ ಮಾಡಿಕೊಂಡು ಆಮೇಲೆ ಅವ್ರು ಹೋದರು. ಅವ್ರು ಹೋಗಿದ್ದಾದಮೇಲೆ ನಾನು ರೆಡಿ ಆಗಿಬಿಟ್ಟು ಬಂದೆ. ದೇವರು ಪೂಜೆ ಮಾಡಬೇಕಿತ್ತು, ಹಾಗಾಗಿ ರೆಡಿ ಆಗಿಬಿಟ್ಟು ಬಂದೆ. ಸೊ ನಾನು ಫೇಸ್ಗೆ ಏನೇನು ಅಪ್ಲೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನೇನಿಲ್ಲ, ಜಸ್ಟ್ ರೋಸ್ ವಾಟರ್ ಒಂದೇ ಅಪ್ಲೈ ಮಾಡೋದು, ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಲಿಪ್ ಕೇರ್ ಯೂಸ್ ಮಾಡ್ತೀನಿ, ಮತ್ತು ಒಂದು ಬಟ್ಟೆ ಇಡ್ತೀನಿ ಅಷ್ಟೇ. ಇದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ನಾನು ಇಡೋದಿಲ್ಲ. ಒಂದೊಂದ್ಸಲಿ ಲಿಪ್ ಕೇರ್ ಕೂಡ ಸ್ಕಿಪ್ ಆಗಿರುತ್ತೆ, ಇವೆರಡೇ ಇರುತ್ತೆ. ಸೊ ಎಲ್ಲಾದರೂ ಔಟ್ಸೈಡ್ ಹೋಗಬೇಕಂದ್ರೆ ಮಾತ್ರ ನಾನು ಮೇಕಪ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಒಂದೊಂದ್ಸಲಿ ಅದನ್ನು ಯೂಸ್ ಮಾಡಲ್ಲ, ಇಷ್ಟೇ ಇರುತ್ತೆ. ನನ್ನ ಮಗಳನ್ನ ವಿಡಿಯೋಗೆ ನನ್ನ ಮಗಳಿಗೆ ಫೋಸ್ ಕೊಡಿ ಅಂದರೆ ಈ ರೀತಿ ಫೋಸ್ ಕೊಡ್ತಾಳೆ. ಫೋಟೋಗೂ ಇದೊಂದೇ ರೀತಿ ಫೋಸ್ ಕೊಡೋದು ಕಲ್ತವಳೆ, ವಿಡಿಯೋಗೂ ಅಷ್ಟೇ ಇದೊಂದು ಫೋಸ್ ಕೊಡೋದು ಕಲ್ತಿದ್ದಾಳೆ. ಏನಾದರೂ ಫೋನ್ ಎತ್ಕೊಂಡ್ರೆ ಈ ರೀತಿ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಹೂವು ಕೂಡ ಬಿಟ್ಟಿತ್ತು. ನಮ್ಮ ಗಿಡದಲ್ಲಿ ಹೂವು ಕಿತ್ಕೊಂಬರೋಣ ಅಂತ ಹೋಗಿ ಬರೀ ದಾಸವಾಳ ಹೂವು ಮಾತ್ರ ಬಿಟ್ಟಿತ್ತು, ಮತ್ತು ಮಲ್ಲಿಗೆ ಹೂವು ಬಿಟ್ಟಿರಲಿಲ್ಲ ಜಾಸ್ತಿ. ಸೊ 2 ದಾಸವಾಳ, ದೊಡ್ಡ ದಾಸವಾಳ 2 ಬಿಟ್ಟಿತ್ತು. ಇಷ್ಟೇ ಸಾಕಾಗುತ್ತೆ ನಮಗೆ ಪೂಜೆಗೆ ಬಿಟ್ಟರೆ, ಯಾಕಂದರೆ ಫೋಟೋಸು ನಮ್ಮ ಮನೇಲಿ ಕಮ್ಮಿನೇ ಇರೋ ದೇವ್ರ ಫೋಟೋಗಳೆಲ್ಲ. ಅದಕ್ಕೋಸ್ಕರ ಇದೊಂದು ಫೋಟೋಗೆ ಇದೊಂದು ಇಟ್ಟರೆ ಸಾಕು, ತುಂಬ ಕಾಣಿಸುತ್ತೆ. ಸೊ ಹಂಗಾಗಿನೇ ನಾನು ಇದನ್ನು ತೊಗೊಂಡಿದ್ದೆ. ಇನ್ನೊಂದು ಕಲರ್ ಯೆಲ್ಲೋ ಕಲರು ಇದೆ, ಅದು ಕೂಡ ಸೇಮ್ ಇದೇ ಥರ ಇದೆ. ಅದು ಕೂಡ ಹಂಗೆ ಒಂದಿಟ್ಟರೆ ಸಾಕು ಕಾಣಿಸುತ್ತೆ. ಮತ್ತು ಇದು ಚಿಕ್ಕವು ಕೂಡ ಇದೆ, ಎಕ್ಸ್ಟ್ರಾ ಏನಕ್ಕಾದರೂ ಕಳಶಕ್ಕೆ ಏನಕ್ಕಾದರೂ ಇಡ್ಬೋದು ಇದನ್ನು. ಸೊ ಇದು 2-3 ಬಿಟ್ಟಿತ್ತು. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಜಾಸ್ತಿ ಕೂಡ ಬೀಳುತ್ತೆ ಒಂದೇ ಸಲಿಗೆ. ಮತ್ತು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಮೊಗ್ಗು ಒಂದೇ ಒಂದು ಬಿಟ್ಟಿತ್ತು, ಇನ್ನೆಲ್ಲ ಚಿಕ್ಕ ಮೊಗ್ಗೆ ಇದ್ದಾವೆ. ಇದೊಂದು ಮಾತ್ರ ದೊಡ್ಡ ಒಂಚೂರು ಹಳ್ಳಿತ್ತು. ಒಂದು 6-7 ಗಿಡನೇ ಇದ್ದಾವೆ, ಚೆನ್ನಾಗಿ ಬಂದಿದ್ದಾವೆ. ಒಂದು ಗಿಡನೂ 2 ಗಿಡನೂ ಹೋಯ್ತಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗೇ ಬಂದಿದ್ದಾವೆ. ನೋಡಿ, ಇಷ್ಟು ಹೂವು ಸಿಕ್ಕಿದೆ ಇವತ್ತಿಗೆ. ಅಷ್ಟು ಹೂವನೇ ಸಾಕು. ಅದ್ರ ಜೊತೆ ಒಂದು ಸ್ವಲ್ಪ ಸೇವಂತಿಗೆ ಮತ್ತು ರೋಸು ಬೇರೆ ಇತ್ತು, ಅದನ್ನೇ ಸಹ ಸೇರಿಸಿ ಇಟ್ಟಿದ್ದೀನಿ. ಇವತ್ತು ಕ್ಲೈಮೇಟು ಕೂಡ ಕೋಲ್ಡ್ ಇತ್ತು, ಮಳೆ ಬರೋ ರೀತಿ ಇತ್ತು. ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ವ್ಯೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಂಜೆ ಹೊತ್ತು ಸನ್ಸೆಟ್ ಆಗೋದು.
ತುಂಬಾ ಚೆನ್ನಾಗಿರುತ್ತೆ. ಈ ನಡುವೆ ಅಂತೂ ಸನ್ಸೆಟ್ ಸನ್ರೈಸ್ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ವೆದರಿಗೆ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗೋದೇ ಬೇಡ, ಟ್ರಾವೆಲ್ ಮಾಡಿಕೊಂಡು ನಮ್ಮ ಬೆಂಗಳೂರಲ್ಲೇ ಈ ರೀತಿ ಲೊಕೇಶನ್ ಎಲ್ಲನೂ ನಮ್ಮ ಮನೆ ಹತ್ರನೇ ಸಿಕ್ಬಿಡುತ್ತೆ ಈ ನಡುವೆ, ಆ ರೀತಿ ಇದೆ. ಬಟ್ ನಂದಿ ಹಿಲ್ಸ್ಗೆ ಹೋಗೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿರೋರು ಬೆಟ್ಟಾಸು ಹಿಲ್ಸ್ ಟ್ರೆಕ್ಕಿಂಗ್ಸ್ ಮಾಡೋರಿಗೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಸೀಸನ್ನು. ಬಟ್ ಯಾವಾಗ ಮಳೆ ಬೀಳುತ್ತೋ, ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಮೋಡ ಆಗುತ್ತೋ ಅನ್ನೋದೇ ಗೊತ್ತಾಗಲ್ಲ ನಮ್ಮ ಬೆಂಗಳೂರಲ್ಲಿ. ಆ ರೀತಿ ಇದೆ. ಇದು ಈವ್ನಿಂಗ್ ನಾನು ಹಿಡಿದಿರೋದು. ಇವಾಗ ಎಲ್ಲನೂ ಮುಗಿಸ್ಕೊಂಡು ನಾನು ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡೆ. ನಾನು ಹೇಳಿದ್ನಲ್ವ ಆವಾಗಲೇ, ಒಂದು ಹೂವು ಇಟ್ಟರೆ ಸಾಕು, ಒಂದು ಫೋಟೋ ತುಂಬಾ ಅದೇ ಇರುತ್ತೆ. ಸೊ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ನೈವೇದ್ಯಕ್ಕೆ ಅಂತ ಏನೂ ಇಟ್ಟಿಲ್ಲ ಇವತ್ತು. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ. ಯಾಕಂದರೆ ಯಾವುದಕ್ಕೂ ಇಂಟ್ರೆಸ್ಟು ಕೂಡ ಇರಲಿಲ್ಲ. ಮೋಡ ಮಳೆ ಬರೋ ಥರ ಬೇರೆ ಇತ್ತು. ಸೊ ಹಾಗಾಗಿ ಅದಕ್ಕೂ ಇಂಟ್ರೆಸ್ಟ್ ಇಲ್ಲ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ. ನಂತರ ಇದ್ಕನ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದ್ಕನ ಬೇಳೆ ಸಾಂಬಾರಿಗೆ ಏನೇನು ಬೇಕೋ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಒಬ್ಬೊಬ್ರು ಇದಕ್ಕೆ ಬದನೆಕಾಯಿ ಕೂಡ ಹಾಕ್ತಾರೆ. ನನ್ನ ಹತ್ರ ಇರಲಿಲ್ಲ, ಹಾಕಿಲ್ಲ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಅದೆಲ್ಲ ಹುರಿದಿದ್ದಾದಮೇಲೆ ಕೊತ್ತಂಬರಿ ಸ್ವಲ್ಪ ಕೂಡ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಹುರ್ಕೊತೀನಿ. ಕಾಯಿ ತುರಿನ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ತೀನಿ. ಸ್ಲಿಮ್ಮಲ್ಲಿ ಇಟ್ಕೊಂಡಿರ್ತೀನಿ. ಆಮೇಲೆ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊತೀನಿ, ನೈಸ್ ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಆಲೂಗಡ್ಡೆ ಈ ಟೈಮಲ್ಲಿ ಬದನೆಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಮತ್ತು ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ಹಸಿದು ಹಾಕಿರ್ತೀವಲ್ಲ ಇದೆಲ್ಲ ಹಾಗಾಗಿ. ಸೊ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊತೀನಿ. ಕಾಳೆಲ್ಲನೂ ಬೆಂದರೆ ಮುಗೀತು, ಸಾಂಬಾರು ರೆಡಿ ಆಗಿರುತ್ತೆ. ನೆಕ್ಸ್ಟು ಔಟ್ಸೈಡ್ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಅಂದರೆ ಮನೆ ನಿಯರ್ ಬೈಯೇ ಸ್ವಲ್ಪ ಕ್ಲಾಸ್ ತೊಗೊಬೇಕಿತ್ತು, ಹಂಗಾಗಿ. ಸೊ ಗೋಬಿ ಮತ್ತು ಫ್ರೈಡ್ ರೈಸ್ ತಗೊಂಡಿದ್ವಿ. ನನ್ನ ಮಗಳಿಗೆ ತುಂಬ ಖಾರ ಆಗಿಬಿಟ್ಟಿತ್ತು ಗೋಬಿ. ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ಅದನ್ನೇ ಹೇಳ್ತಿದ್ದಾಳೆ ಖಾರ ಆಗಿತ್ತು, ಅದನ್ನು ತಿಂದ್ವಿ ಅಂತ ಹೇಳಿಬಿಟ್ಟು. ಸೊ ಗೋಬಿ ತಿಂತಿದ್ಲು ಫಸ್ಟು, ಆಮೇಲೆ ಫ್ರೈಡ್ ರೈಸ್ ಬಂತು. ಸರಿ ಗೋಬಿ ಖಾರ ಅಂದ್ಬಿಟ್ಟು ಫ್ರೈಡ್ ರೈಸ್ನ ಕೊಟ್ವಿ. ಅದನ್ನು ಕೂಡ ಖಾರ ಅಂದ್ಬಿಟ್ಟು ಸ್ವಲ್ಪ ತಿಂದು ಬಿಟ್ಲು ಅಷ್ಟೇನೆ. ಸೊ ಎಲ್ಲದನ್ನೂ ಟ್ರೈ ಮಾಡಿಸ್ಬೇಕು ಅಂದ್ಬಿಟ್ಟು ಎಲ್ಲದನ್ನೂ ನಾವು ಕೊಡ್ತೀವಿ. ಯಾವುದನ್ನು ಕೊಡಬಾರ್ದು, ಯಾವುದನ್ನು ಕೊಡಬೇಕು ಅಂತ ಏನಿಲ್ಲ. ಇವಾಗ ತಿಂದ್ರೇ ಮುಂದಕ್ಕೂ ಅವರು ಖಾರ ಆಗಲಿ ಏನೇ ಆಗಲಿ ಬೇಡ ಅಂದಿರ ತಿಂತಾರೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಎಲ್ಲನೂ ಟ್ರಾವೆಲಿಂಗಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿರ್ತಿದ್ದೀನಿ. ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲದನ್ನೂ ನಾನೇ ಪ್ಯಾಕ್ ಮಾಡ್ಕೊಬೇಕಾಗಿರೋದ್ರಿಂದ ತುಂಬ ಕಷ್ಟ ಆಯಿತು. ಯಾಕಂದರೆ ಯಾವುದ್ಯಾವುದಕ್ಕೆ ಒಬ್ಬೊಬ್ರಿಗೆ ಅವ್ರದ್ದೇ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಕಾಗಿರುತ್ತೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲದು 3 ಜನದೂ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಯಿತು. ಯಾಕಂದರೆ ಔಟ್ಫಿಟ್ಟು ಅವ್ರವ್ರಿಗೆ ಯಾವ್ದ್ಯಾವ್ದು ಬೇಕು ಅನ್ನೋದೇ ಸೆಟ್ ಇಡ್ಸಲ್ಲ. ಯಾಕಂದರೆ ನಮ್ಮ ಮನೇಲಂತೂ ಅವ್ರ ಔಟ್ಫಿಟ್ ಅವ್ರಿಗೆ ಇಷ್ಟ ಆಗುತ್ತೆ, ನಾವು ತರೋದೂ ಇಷ್ಟ ಆಗಲ್ಲ ಅವ್ರಿಗೆ ಸೆಲೆಕ್ಷನ್ನು. ಅಂದರೆ ಒಂದು ಸ್ವಲ್ಪ ನಾನು ಮಾಡ್ರನ್ನಾಗಿ ತರ್ತೀನಿ, ಅವ್ರಿಗೆ ಆ ಥರದ್ದು ಇಷ್ಟ ಆಗಲ್ಲ. ಸೊ ಈಗ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ನಾನು ಬಟ್ಟೆ ಒಂದರಲ್ಲಿ, ಶೂಸ್ ಒಂದರಲ್ಲಿ, ಸ್ಲಿಪ್ಪರ್ಸ್ ಒಂದರಲ್ಲಿ ಎಲ್ಲ ಇಟ್ಟಿಟ್ಕೊಂಡೆ. ಈ ಬ್ಯಾಗಲ್ಲಿ ಪಾಪು ಡೈಪರ್ಸ್, ಮೇಯ್ನ್ ಅವ್ಳಿಗೆ ಬೇಕಾಗಿರೋದೇ ಈ ಡೈಪರ್ಸು. ಸೊ ಆ ಡೈಪರ್ಸ್ನ ಎತ್ತಿ ಇಟ್ಕೊಳ್ತಿದ್ದೀನಿ. ಇದು ಶೂ ಇಟ್ಕೊಳ್ಳೋದು ಸೈಡಲ್ಲಿ. ಶೂ ಏನೂ ಇಟ್ಕೊಳ್ತಾ ಇಲ್ಲ ನಾವು ಇದರಲ್ಲಿ. ಹಾಗಾಗಿ ಪಾಪು ಡೈಪರ್, ಯಾಕಂದರೆ ಎಮರ್ಜೆನ್ಸಿಗೆ ಇದು ಬೇಕಾಗುತ್ತಲ್ವ, ಹಾಗಾಗಿ ಇಲ್ಲೇ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಒಳಗಡೆ ಬ್ಯಾಗು. ಇದರಲ್ಲಂತೂ ತುಂಬ ಐಟಮ್ಸ್ ಇಟ್ಕೋಬೋದು ನಾವು. ಇದರಲ್ಲಿ ನನಗೆ ಏನೇನು ಬೇಕೋ ಅದನ್ನು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಸ್ಪೇಸ್ ಅಂತೂ ಜಾಸ್ತಿನೇ ಇದೆ. ನಾವು ಈ ಶೂಸು ಇದೆಲ್ಲ ಇಟ್ಕೊಳ್ತೀವಿ ಅಂದರೆ ಒಂದು 4 ರಿಂದ 5 ದಿನಕ್ಕೆ ಆಗೋಷ್ಟು ಬಟ್ಟೆನ ಇಟ್ಕೋಬೋದು. ವೈಪರ್ನ ಇಟ್ಕೊಳ್ತಾ ಇದ್ದೀನಿ. ಈಗ ಮೈಕ್ ಬೇಕಿತ್ತು, ನಾನು ಅಲ್ಲಿಗೆ ಎಮರ್ಜೆನ್ಸಿಗೆ ಮಾತ್ರ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಅಲ್ಲಿ ಏನಾದರೂ ವೀಡಿಯೋ ಹಾಕಬೇಕಂದ್ರೆ ಇರಲಿ ಅಂತ ಹೇಳಿಬಿಟ್ಟು. ಮತ್ತು ಇಯರಿಂಗ್ ಬಾಕ್ಸು ಮತ್ತು ಪರ್ಫ್ಯೂಮ್ಸು, ನಂಗೆ ಮೇಯ್ನ್ ಪರ್ಫ್ಯೂಮ್ಸೇ ಬೇಕಾಗಿರೋದು. ಮತ್ತು ಒಂದು ಲೋಷನ್, ಬಾಡಿ ಲೋಷನ್ನು ಮತ್ತು ಆಯಿಲು.
ಒಂದಿನ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಏರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಯಿಲ್ನ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇಯರಿಂಗ್ಸ್ ಬಾಕ್ಸ್ ಒಂದು, ಇದನ್ನೆಲ್ಲನೂ ಕವರಲ್ಲೇ ಕಟ್ಟಿಕ್ತಿದ್ದೀನಿ. ಯಾಕಂದರೆ ಲೋಷನ್ ಆಗಿರಲಿ, ಪರ್ಫ್ಯೂಮ್ ಆಗಿರಲಿ, ಏನಾದರೂ ಅಕಸ್ಮಾತ್ ಎಮರ್ಜೆನ್ಸಿ ಏನಾದರೂ ಲೀಕ್ ಆದರೆ ಅಂತ ಹೇಳ್ಬಿಟ್ಟು ಬರೀ ಕವರಲ್ಲೇ ಇಟ್ಕೊಳ್ತಿದ್ದೀನಿ. ಮತ್ತು ಇದು ಮೇಕಪ್ ಬಾಕ್ಸು, ಮೇಕಪ್ ಬ್ಯಾಗು. ಇದರಲ್ಲಿ ನನಗೆ ಏನೇನು ಮೇಕಪ್ ಬೇಕೋ ಎಲ್ಲನೂ ಇಟ್ಕೊಂಬಿಟ್ಟಿದ್ದೀನಿ. ಎಲ್ಲನೂ 2 ಪೇರ್ಸ್ ಇಟ್ಕೊಂಡಿದ್ದೀನಿ. ಯಾಕಂದರೆ 2 ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಅಕಸ್ಮಾತ್ ನಾವು ಹೋಗ್ತಿರೋದು ಹೊರಗಡೆ, ಎಲ್ಲೂ ಸಿಕ್ಕಲ್ಲ, ನಾವು ಅಲ್ಲಿಗೆ ಹೋಗ್ಬೇಕಂತ ತೊಗೊಬೇಕಂದ್ರೆ ನಮಗೆ ಬೇಕಾಗಿರೋವಂಥದ್ದು. ಅದಕ್ಕಾಗಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದು ಮೇಕಪ್ ಬಾಕ್ಸ್. ಮತ್ತು ಒಂದು ಏರ್ ಆಕ್ಸೆಸರಿ ಬ್ಯಾಗು ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ಲಿಲ್ಲ. ಸೊ ಇದನ್ನು ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಹ್ಯಾಡ್ ಆಗ್ತಾ ಇರುತ್ತೆ, ಬಟ್ ನಾನು ಇದು ಮರ್ತೋಗಿರೋದನ್ನೆಲ್ಲ ಹ್ಯಾಡ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ನನಗೇನು ನೆನಪಿದೆಯೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಕೂಮ್ ಇಟ್ಕೊಳ್ತಾ ಇದ್ದೀನಿ, ಒಂದು ಕೂಮು ಮತ್ತು ವೈಪರ್ ಅದರೊಳಗಡೆ ಇಟ್ಕೊಂಡಿಲ್ಲ, ಯಾಕಂದರೆ ಎಮರ್ಜೆನ್ಸಿ ಕೈಗೆ ಸಿಗಬೇಕಲ್ವ, ಹಂಗಾಗಿ ಮೇಲೇ ಇಟ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಫುಲ್ಲು ನೋಡಿರ್ತೀರಲ್ವ, ಹಂಗಾಗಿ ಎಮರ್ಜೆನ್ಸಿಗೆ ಬೇಕಾಗಿರುತ್ತೆ ಅಂತ ಮೇಲೇ ಇಟ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿರುತ್ತೆ. ಈ ಕಡೆ ಸೈಡಲ್ಲಿ ಬೇಕಂದರೆ ವಾಟರ್ ಬಾಟ್ಲು ಏನಾದರೂ ಹೋಗ್ಬೇಕಾದ್ರೆ ಕ್ಯಾರಿ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟನ್ನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬಟ್ ಇದರಲ್ಲಿ ಇನ್ನೂ ತುಂಬುತ್ತೆ, ಇಷ್ಟೇ ಅಲ್ಲ, ನಾವು ಹೋಗೋಷ್ಟರಲ್ಲಿ ಇನ್ನೂ ಲಗೇಜ್ ತುಂಬುತ್ತೆ. ನಾವು ಮರ್ತೋಗಿರೋದನ್ನೆಲ್ಲದನ್ನು ತುಂಬ್ಕೊಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಅಂದರೆ ಜಾಸ್ತಿ ಬೇಡ ಅಂತ ಅವರು ಇದು ಕಳಿಸಿದ್ರು ಫೋನಲ್ಲಿ, ಅಂದರೆ ಪ್ಯಾಕ್ ಮಾಡ್ಕೊಂಡಿರ್ತೀವಲ್ವ ಪ್ಯಾಕೇಜು, ಅದರಲ್ಲಿ ಅವರು ಇಷ್ಟಿಷ್ಟು ಇದೇ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರ. ಹಂಗಾಗಿ ನಾನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬಟ್ಟೆಸ್ನೆಲ್ಲ, ಲಗೇಜ್ನೆಲ್ಲ ಇಲ್ಲೇ ಇಟ್ಟೆ. ಯಾಕಂತಂದರೆ ಮತ್ತೆ ಆ ಕಡೆಯಿಂದನೂ ಲಗೇಜ್ ತರಬೇಕಾದ್ರೆ KG ಎಲ್ಲನೂ ಕೌಂಟ್ ಮಾಡ್ತಾರಲ್ವ, ಹಾಗಾಗಿ ಎಲ್ಲನೂ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆನ ಎಲ್ಲನೂ ತೆಗೆದ್ಬಿಟ್ಟೆ. ಅಂದರೆ ಅದು ಸುಮ್ಮನೆ ಆಪ್ಷನಲ್ಲಾಗಿ ಇಟ್ಕೊಂಡಿದ್ದೆ ಅಷ್ಟೇನೆ, ಅದು ಬೇಡ ಹೋಗಲಿ ಅಂತ ಹೇಳ್ಬಿಟ್ಟು ತೆಗಿತಿದ್ದೀನಿ. ನನಗೆ ಬಟ್ಟೆ ಎಲ್ಲ ತೆಗಿಯೋಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಉರಿತಿತ್ತು, ಯಾಕಂದರೆ ಅಲ್ಲೋದ್ರೆ ಹಾಕ್ಕೊಳ್ಳಾದ್ರೂ ಇಲ್ಲಿ ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಮನೇಲಿರಬೇಕಲ್ಲ ಅಂತ ಹೇಳಿ, ಅಲ್ಲಾದರೂ ಹೋದರೆ ಹಾಕ್ಕೊಂಡು ಆರಾಮಾಗಿ ಫೋಟೋಸ್ ಆಗಿರ್ಬೋದು, ಏನಾದರೂ ಮಾಡ್ಕೊಬೋದಲ್ಲ ಅಂತ ಹೇಳಿಬಿಟ್ಟು, ಅಂದರೆ ನೋಡೋಕ್ಕೆ ಲೊಕೇಶನ್ ಎಲ್ಲ ಚೆನ್ನಾಗಿರುತ್ತಲ್ಲ, ಫೋಟೋಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಸರಿ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗ್ದು ಇಟ್ಟಿದ್ದಾಯಿತು. ಬಟ್ ಈ ಶರ್ಟ್ಸ್ ಎಲ್ಲ ಏನೂ ಅಷ್ಟೊಂದು ತೂಕ ಬರೋಲ್ಲ, ವೆಯ್ಟ್ ಬರೋಲ್ಲ. ಈ ಜೀನ್ಸ್ ಪ್ಯಾಂಟ್ಸ್ ಎಲ್ಲನೂ ತುಂಬ ವೆಯ್ಟ್ ಬರುತ್ತೆ, ಅದನ್ನೇ ನಾನು ಜಾಸ್ತಿ ತಗೊಂಡಿರೋದು. ಹಂಗಾಗಿ ಆ ಡ್ರೆಸ್ಸಸ್ನೆಲ್ಲನೂ ತೆಗ್ದು ಇಟ್ಬಿಟ್ಟು ಇವಾಗ ನಮಗೇನು ಬೇಕೋ ಎಲ್ಲದನ್ನೂ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀನಿ. ನೀವು ಹೊರ್ಗಡೆ ಹೋಗಬೇಕಂದ್ರೆ ಔಟ್ ಆಫ್ ಕಂಟ್ರಿಗಾಗಲಿ, ಔಟ್ ಆಫ್ ಇದಕ್ಕಾಗಲಿ, ಯಾವುದಕ್ಕಾದ್ರೂ ಹೋಗಬೇಕಂದ್ರೂ ಅಷ್ಟೇ, ನೀವು ಫಸ್ಟು ಬಟ್ಟೆ ಸೇಫ್ಟಿ ನೋಡ್ಕೊಳ್ಳಿ, ಆಮೇಲೆ ಬೇಕಂದರೆ ಬೇರೆ ಎಲ್ಲಾದರೂ ನೋಡ್ಕೊಳ್ಳಿ. ಯಾಕಂದರೆ ಹೊರ್ಗಡೆ ಹೋಗ್ತಾ ಇರೋದ್ರಿಂದ ಬಟ್ಟೆ ಯಾರೂ ಎಕ್ಸ್ಚೇಂಜಿಗೆ ನಿಮಗೆ ಕೊಡಲ್ಲ, ತಗೊಳ್ಳೋಕ್ಕೂ ಸರಿಯಾದ ಸಿಚುವೇಷನಲ್ಲಿ ಸಿಕ್ಕೋದು ಇಲ್ಲ ನಮಗೆ ಬೇಕಾಗಿರೋವಂಥದ್ದು. ಹಾಗಾಗಿ ಬಟ್ಟೆ ಮತ್ತು ನಿಮಗೇನು ಇಂಪಾರ್ಟೆನ್ಸ್ ಇರುತ್ತೋ ಅದನ್ನು ಫಸ್ಟು ಮರೀದಿರ ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಈ ಕಡೆ ಕಂಪಾರ್ಟ್ಮೆಂಟಲ್ಲಿ ಸ್ಲಿಪ್ಪರ್ಸು ಇದನ್ನೆಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ. ಸೊ ಇಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಲೈಕು ಶೇರ್ ಮಾಡಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡು